ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಚೇತನವಾದಂತೆ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಹಾ ಅಪ್ಪ ಅಮ್ಮ ಅಂತೂ ತುಂಬ ಖುಷಿಪಟ್ಟರು. ನಮ್ಮೂರು ಬಂದು ಮೊಸಳೆ ಕೊಪ್ಪಲು ಅಂತ. ನಮ್ಮ ಅಪ್ಪನ ಹೆಸರು ಪುಟ್ಟಸ್ವಾಮಿ ಗೌಡ, ಅಮ್ಮನ ಹೆಸರು ಶೈಲಾ. ನನಗೊಬ್ಳು ತಂಗಿ ಇದ್ದಾಳೆ, ಅವಳು ತನುಶ್ರೀ ಅಂತ. ಅವಳು ಸ್ಕೂಲಲ್ಲೆಲ್ಲ ಅವಳನ್ನ ನಿಮ್ಮ ಅಕ್ಕ ಹಿಂಗೆ ಆಡಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ತಿದ್ರಂತೆ. ನಾನು ಆಡಿರೋ ಉದ್ದೇಶ ಇಷ್ಟೇ, ನನ್ನ ಜೊತೆ ಇರೋರೆಲ್ಲ ಖುಷಿ ಪಡಬೇಕು, ಅದು ಪಟ್ಟಿದ್ದಾರೆ ಅಷ್ಟೇ, ಹೇಳೋಕ್ಕೆ ಅಷ್ಟೇ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಅವ್ರ ಖುಷಿನೇ ನಮ್ಮ ಖುಷಿ ಅಂದ್ಕೊಂಡಿರ್ಬೇಕಷ್ಟೆ. ನನ್ನ ಖುಷಿನ ನಾನು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಆಗ್ತಿರೋ ಎಷ್ಟು ಖುಷಿ ಆಗ್ತಿದೆ ನನಗೆ. ನನ್ನ ಫ್ರೆಂಡ್ಸ್ ಗ್ರೂಪ್ ಅಟೆಂಪ್ಟಲ್ಲಿ ಅವರೆಲ್ಲ ಖುಷಿ ಪಡಲಿ, ಡ್ಯಾನ್ಸ್ ಮಾಡಿ ಸುಸ್ತಾಗಿದ್ರಲ್ಲ ಅಂತ ಖುಷಿ ಪಡಲಿ ಅಂತ ಆಡ್ತಿದ್ದೆ. ಅದನ್ನು ಸರ್ ನೋಡಿ ವಿಡಿಯೋ ಮಾಡಿ ಹಾಕಿದ್ದು. ಅದಿಷ್ಟೊಂದು ಫೇಮಸ್ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಆ ಥರ ಏನಿರಲಿಲ್ಲ. ಹಾಸ್ಟೆಲಲ್ಲಿ ಅವಾಗವಾಗ ಆಡ್ತಿದ್ದು. ಆ ಸಾಂಗ್ ಮಾತ್ರ ಹಾಸ್ಟೆಲಲ್ಲಿ ಆಡ್ತೀನಿ ಅಂತ. ಅದೇ ಆಗಲೇ ಹೇಳ್ದಂಗೆ ನನಗೆ ಹೇಳ್ಕೊಳಕ್ಕೆ ಆಗ್ತಿಲ್ಲ. ನಮ್ಮ ಅಪ್ಪ ಅಮ್ಮ ಕೂಡ ತುಂಬ ಖುಷಿ ಪಡ್ತಿದ್ದಾರೆ, ನನಗೂ ಖುಷಿ. ಅದು ನಾನು ಗುಡ್ ಲಕ್ ಅನ್ಕೊತೀನಿ. ಯಾಕಂದರೆ ಯಾರೂ ಕೆಟ್ಟದಾಗ ಟ್ರೋಲ್ ಮಾಡಿಲ್ಲ. ಆ ಥರ ತಪ್ಪು ನಾನು ಏನು ಮಾಡಿಲ್ಲ ಅಷ್ಟೇ. ಅವ್ರು ಕೆಟ್ಟದಾಗಿ ಟ್ರೋಲ್ ಮಾಡೋ ಅಂಥ ತಪ್ಪು ನಾನು ಏನು ಮಾಡಿಲ್ಲ, ಅದಕ್ಕೆ ಅವ್ರು ಮಾಡಿಲ್ಲ ಅಷ್ಟೇ. ಕಮೆಂಟ್ಸ್ ಎಲ್ಲ ಅವರಿಗೆ ಎಲ್ಲ ರಿಪ್ಲೈ ಕೊಡಬೇಕು ಅನಿಸುತ್ತೆ. ಬಟ್ ನನ್ನ ಐಡಿನ ಫೇಕಾಗಿ ಕ್ರಿಯೇಟ್ ಮಾಡಿದ್ದಾರೆ ಎಲ್ಲರೂ. ಸುಮಾರು 150-200 ತನಕನೂ ಕ್ರಿಯೇಟ್ ಮಾಡಿದ್ದಾರೆ. ಅದೆಲ್ಲ ಮತ್ತೆ ಟ್ರೋಲ್ ಆಗುತ್ತೆ ಅಂತ ಸುಮ್ಮನೆ ಆಗಿಬಿಟ್ಟಿದ್ದೀನಿ. ರಿಪ್ಲೈ ಕೊಡೋಕ್ಕಾಗ್ತಿಲ್ಲ, ತುಂಬ ಖುಷಿ ಆಗ್ತಿದೆ ಅವ್ರಿಗೆ.